ನನಗೂ ಇವನು ಬ್ಯಾಂಕಿಗೂ ಸುಮಾರು 40 ವರ್ಷದ ಸ್ನೇಹ. ಅವನು ಇಂಡಸ್ಟ್ರಿಗೆ ಬಂದಾಗ ಫಸ್ಟು ಮುಂಚೆ ಧೀರೇಂದ್ರ ಗೋಪಾಲ್ ಜೊತೆಗೆ ಮಿಮಿಕ್ರಿ ಎಲ್ಲ ಮಾಡ್ತಾಯಿದ್ದಂತೆ. ಆಮೇಲೆ ನಾನು ಕೇಳಿದೆ, ಏನಪ್ಪ ಅದೆಲ್ಲ ಮಾಡ್ತಿದ್ದೇನೆ, ಅದು ನಮ್ಮ ಟ್ರೂಪ್ನಲ್ಲಿ ಬಾ ನಾಟಕ ಮಾಡೋಣ ಅಂತ. ಅಲ್ಲಿಂದ ನಮ್ಮ ಟ್ರೂಪ್ನಲ್ಲಿ ಎಲ್ಲ ನಾಟಕ, ನನಗಂಡ ಬಲು ಬಂಡ, ಚಿನ್ನದ ಗೊಂಬೆ, ಎಚ್ ಎಮ್ ನಾಯಕ, ಸಾಹುಕಾರ ಮತ್ತು ಮಂಗಳಾನತಿಗೆ ಎಲ್ಲ ನಾಟಕಗಳು ಪಾರ್ಟ್ ಮಾಡಿಸಿ ಭಾಳ ನಾವು ಅಟ್ಲೀಸ್ಟ್ ದಿನಕ್ಕೊಂದು ಸರ್ತಿ ನಾನೇ ಇರಲಿ ಅವನೆಲ್ಲೇ ಇರಲಿ ಫೋನ್ ಮಾಡಿ ವಿಚಾರಿಸ್ಕೊಂಡು. ಆಮೇಲೆ ನಾವೊಂದು ಸಂಘ ಕಟ್ಟಿದೆ, ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘ ಅಂತ, 2006ರಲ್ಲಿ. ಆವಾಗ ಇವನು ನಾನಿಬ್ಬರು ಅಂಬರೀಷ್ ಅವ್ರದ್ದು ಜಗಳ ಮಾಡಿಕೊಂಡು ಆ ಸಂಘನ ಬಿಟ್ಟು ಹೊರಗಡೆ ಬಂದು ಸಂಘ ಕಟ್ಟಿದ್ದು. ಅದಕ್ಕೆ ಇವನ್ನೇ ನಾನು ಫಸ್ಟ್ ಪ್ರೆಸಿಡೆಂಟ್ ಮಾಡಿದ್ದು. ಅವನು ಪ್ರೆಸಿಡೆಂಟು, ನಾನು ಸೆಕ್ರೆಟರಿಯಾಗಿ ಸುಮಾರು 20 ವರ್ಷದಲ್ಲಿ ನಡ್ಕೊಂಬಂತು. ಮಧ್ಯ ಈ 4 ವರ್ಷದಿಂದ ಅವನಿಗೆ ಕಾಯಿಲೆ, ಹುಷಾರಿಲ್ಲ, ಈ 2-3 ಸತಿ ಆಂಜಿಯೋಗ್ರಾಮ್ ಆಗಿತ್ತು. ಆಮೇಲೆ ನರ ಗಿರ ಎಲ್ಲ ತೆಗೆದು ಕಾಲಲ್ಲಿ ಅವನು ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಕೂತ್ಕೊಂಡೇ ಪಾರ್ಟ್ ಮಾಡೋನು. ಹಂಗೂ 1-2 ಸತಿ ನಾಟಕ ಕರ್ಕೊಂಡೋಗಿ ಕೂತ್ಕೊಂಡೇ ಪಾರ್ಟ್ ಮಾಡಿಸಿದ್ದೇನೆ. ಆಮೇಲೆ ಯಾಕೋ ಸರೋಗಿಲ್ಲ ಬಿಟ್ಟು ಆಮೇಲೆ ನಾಟಕ ಸಿನಿಮಾ ಎಲ್ಲ ಬಂದಾಗಿ ಅವನಾಯಿತು, ಅವನ ಮನೆ ಆಯಿತು. ಯಾವೆಲ್ಲ ಒಂದು ಸರ್ತಿ ಫೋನ್ ಮಾಡೋದು ಮತ್ತು 1 ವಾರಕ್ಕೆ ಮುಂಚೆ ಫೋನ್ ಮಾಡಿದೆ, ಏನಪ್ಪ ಹೆಂಗಿದ್ಯಾ, ನಾನು ಚೆನ್ನಾಗಿದ್ದೀನಪ್ಪ, ನೀನು ಹೆಂಗಿದ್ಯಾ. ವಾಯ್ಸ್ ಮಾತ್ರ ಅದೇ ಸೇಮ್, ಹಳೇ ಬ್ಯಾಂಕ್ ಜನದ ವಾಯ್ಸ್ ಇತ್ತು, ಹಂಗೆ ಇರೋದು. ಆಮೇಲೆ ಹೆಂಗೆ, ಇಲ್ಲ ನಾನು ಮನೆ ಮಾರಿಬಿಟ್ಟೆ ಕಣೋ, ನೀವು ಬೇರೆ ಕಡೆಯಲ್ಲಿ ಫ್ಲ್ಯಾಟಿಗೆ ಬಂದು ಫ್ಲ್ಯಾಟ್ ತೊಗೊಂಡಿದ್ದೀನಿ ಅಲ್ಲಿ. ಅವನಿಗೆ ಮನಸ್ಸಿಗೆ ಚಿಂತೆ, ಅವನ ಮಗ, ಅವನ ಹೆಂಡತಿ ಸತ್ತೋಗಿದ್ದು, ಇದೆಲ್ಲ ಭಾಳ ಬೇಜಾರಾಗಿತ್ತು. ಅವನು ಮೆತ್ತಗಾಗಿದ್ದ. ಈಗ ಸ್ವಲ್ಪ ಸಣ್ಣಾಗಿದ್ದ. ಓದ್ 2 ತಿಂಗಳು ಮುಂಚೆ ನಾವು ನಮ್ಮ ಸಂಘದ ಕಡೆಯಿಂದ ಒಂದು ಮೀಟಿಂಗ್ ಇಟ್ಕೊಂಡಿದ್ದು, ಪ್ರೆಸ್ ಮೀಟಿಂಗ್. ಅದಕ್ಕೆ ಅವ್ನು ಕರೆಸಿದ್ದೆ. ಬಂದು ಹಂಗೆ ಯಾರಾದರೂ ಆಟೋದಲ್ಲಿ ಕರ್ಕೊಂಬರೋದು, ಆಟೋದಲ್ಲಿ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡೋದು. ಹೀಗೆ ಇಷ್ಟೊಂದು ಗಂಡಸರಿದ್ದು. ಇದ್ದಕ್ಕಿದ್ದಂಗೆ ಬೆಳಗ್ಗೆ ನಾನು 5:30 ಎದ್ದು ಸ್ನಾನ ಮಾಡಿ ಶೂಟಿಂಗ್ ಹೋಗಿ ರೆಡಿ ಆಗ್ತಿದ್ದೀನಿ. ಈ ನಂಬರ್ ಫೋನ್ ಬಂತು. ಯಾಕೆ ಈ ನಂಬರ್ ಫೋನ್ ಬಂತು, ಅವ್ನು ಮಾಡೋಲ್ಲ ಎಷ್ಟು ಬೇಕಲ್ಲ ಅಂತಂದರೆ, ಅವ್ರ ಮಗ ಹಣ ಹಿಂಗೆ ರಾತ್ರಿ 2:30ಗೆ ತೀರೋದು. ಸರಿ, ನಾನು ನಮ್ಮ ಸಂಘದಲ್ಲಿ ಎಲ್ಲರೂ ವಿಚಾರಗೊಳಿಸಿ ಎಲ್ಲ ತಿಳಿಸಿ, ನಾನು ಶೂಟಿಂಗ್ ಅಪ್ಪ ನಾನು ಬೇಗ ಬಿಡ್ರಪ್ಪ ಅಂತೇಳಿ ಬಿಡ್ಸ್ಕೊಂಬಂದಿದ್ದೀನಿ. ಕೊನೆಗೆ ಮಗ ನೋಡೋಂಥ ಶಕ್ತಿ ಇಲ್ಲಿಗೆ ಬರ್ತಾನೆ ಇರಲಿಲ್ಲ. ನಾನು ರವೀಂದ್ರ ಅವ್ರಿಗೆ ಹೇಳಿದೆ, ನಮ್ಮ ಒಕ್ಕೂಟದ ಎಕ್ಸ್ ಕಾರ್ಯದರ್ಶಿಗೆ, ಸರ್ ಹಿಂಗಿದೆ, ಅವ್ರ ಮಗ ಏನೋ ಬೇಡ ಅಂತ ಇದ್ದಾನೆ, ಹೆಂಗಾದ್ರೂ ಮಾಡಿ ಅವನ ಕಲಾಕ್ಷೇತ್ರದಲ್ಲಿ ಇಟ್ಟರೆ ಅದಕ್ಕೊಂದು ಭೂಷಣ. ಅವರು ಕಲಾವಿದ, ದೊಡ್ಡ ಕಲಾವಿದ, ಇದೇ ಹಾಸ್ಯ ಕಲಾವಿದ, ಅವನಿಲ್ಲಿ ಇಡಬೇಕಾಗಿತ್ತು ನಾನು. ನಾನು ಹೇಳ್ತೀನಿ. ಆಮೇಲೆ ಅನಂತು ನಮ್ಮ PR ಇಬ್ಬರು ಸೇರಿಕೊಂಡು ಅವ್ರಿಗೆ ಒಪ್ಪಿಸಿ ಇವತ್ತಿಲ್ಲಿ ಬಂದು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತುಂಬ ಸಂತೋಷ. ಅದಕ್ಕೆ ಅರೇಂಜ್ಮೆಂಟ್ ಮಾಡಿಕೊಟ್ಟಂಥ ಎಲ್ಲ ನಮ್ಮ ಕನ್ನಡ ಪರ ಸಂಘಗಳಿಗೆ ಅನಂತ ಧನ್ಯವಾದಗಳು. ಅವನ ಆತ್ಮಕ್ಕೆ ಶಾಂತಿ ಸಿಕ್ಕಲಿ, ಆ ದುಃಖನ ಭರಿಸುವಂಥ ಅವ್ರ ಮಗನಿಗೆ, ಅವರ ಮಕ್ಕಳಿಗೆ ಶಕ್ತಿ ಕೊಡಿ ದೇವರಲ್ಲಿ ಬೇಡ್ಕೊತೀವಿ. ನಮಸ್ಕಾರ.